ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಮತ್ತೆ ಯುಎಸ್ ಡಾಲರ್ ಬಳಸಲು ರಷ್ಯಾ ನಿರ್ಧರಿಸಿದ್ದು ಜಾಗತಿಕ ಮಾರುಕಟ್ಟೆಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳಿಗೆ ಸಾಕ್ಷಿಯಾಗಿದೆ. ಇದರಿಂದ ಮುಖ್ಯವಾಗಿ ಗಗನಕ್ಕೇರಿರುವ ಚಿನ್ನದ ಬೆಲೆಗಳು ಶೀಘ್ರದಲ್ಲಿ ಪಾತಾಳಕ್ಕಿಳಿಯಲಿದೆ ಎನ್ನಲಾಗಿದೆ. ಭಾರತದಲ್ಲಿ ಸುಮಾರು 1,50,000 ತಲುಪಿದ್ದು, ಬಂಗಾರದ ಬೆಲೆ ಜನವರಿ 29ರ ಬಳಿಕ ಸ್ಥಿರ ಕುಸಿತ ಕಂಡುಬಂದಿದೆ. ಶೀಘ್ರದಲ್ಲಿ ಇದು ರೂ. 1,00,000ಕ್ಕಿಂತ ಕಡಿಮೆಯಾಗುವ ಸಾಧ್ಯತೆಯಿದೆ ಎಂದು ಮಾರುಕಟ್ಟೆ ತಜ್ಞರು ತಿಳಿಸಿದ್ದಾರೆ. ರಷ್ಯಾ ತೆಗೆದುಕೊಂಡ ಕಾರ್ಯತಂತ್ರದ ನಿರ್ಧಾರವೇ ಚಿನ್ನದ ಬೆಲೆ ಹಠಾತ್ ಕುಸಿತಕ್ಕೆ ಪ್ರಮುಖ ಕಾರಣ ಎನ್ನಲಾಗಿದೆ. ಬ್ಲೂಮ್ಬರ್ಗ್ ವರದಿಯ ಪ್ರಕಾರ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ರಷ್ಯಾ ಮತ್ತೆ ಯುಎಸ್ ಡಾಲರ್ ಬಳಸಲು ನಿರ್ಧರಿಸಿದೆ. ರಷ್ಯಾ ಮತ್ತು ಚೀನಾದಂತಹ ದೇಶಗಳು ಡಾಲರ್ ಅನ್ನು ದುರ್ಬಲಗೊಳಿಸಲು ಹೆಚ್ಚಿನ ಪ್ರಮಾಣದ ಚಿನ್ನವನ್ನು ಸಂಗ್ರಹಿಸಿದ್ದವು. ಆದಾಗ್ಯೂ ಈಗ ರಷ್ಯಾ ಡಾಲರ್ಗೆ ಹಿಂತಿರುಗಿರುವುದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯವು ಹೆಚ್ಚುತ್ತಿದೆ. ಸಾಮಾನ್ಯವಾಗಿ ಡಾಲರ್ ಮೌಲ್ಯ ಹೆಚ್ಚಿದಾಗ ಅಂತಾರಾಷ್ಟ್ರೀಯ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಯೆಂದು ಪರಿಗಣಿಸಲಾದ ಚಿನ್ನದಿಂದ ದೂರ ಸರಿದು ಡಾಲರ್ಗೆ ತಿರುಗುತ್ತಾರೆ ಎಂದು ಅಂದಾಜಿಸಲಾಗಿದೆ. ಇದು ಚಿನ್ನದ ಬೇಡಿಕೆಯನ್ನು ಕಡಿಮೆ ಮಾಡುವುದರಿಂದ ಬಂಗಾರದ ಬೆಲೆ ಪಾತಾಳಕ್ಕೆ ಕುಸಿಯಲು ಕಾರಣವಾಗುತ್ತಿದೆ. ವಾಸ್ತವವಾಗಿ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆರ್ಥಿಕ ನಿರ್ಬಂಧಗಳನ್ನು ಧಿಕ್ಕರಿಸಲು ಪ್ರಪಂಚದಾದ್ಯಂತ ಕೆಲವು ದೇಶಗಳು ಡಾಲರ್ಗಳ ಬದಲಿಗೆ ಚಿನ್ನವನ್ನು ಖರೀದಿಸಲು ನಿರ್ಧರಿಸಿದ್ದವು. ಇದಕ್ಕಾಗಿ ಒಕ್ಕೂಟವನ್ನು ಸಹ ರಚಿಸಿಕೊಂಡಿದೆ. ಆದರೆ ಇತ್ತೀಚೆಗೆ ರಷ್ಯಾ ತನ್ನ ನಿಲುವಿನಿಂದ ಹಿಂದೆ ಸರಿದು ಡಾಲರ್ ಆಂತರಿಕ ವ್ಯಾಪಾರ ಮರಳಿಸಲು ಜಾಗತಿಕ ಮಾರುಕಟ್ಟೆಯ ಪ್ರಸ್ತುತ ಸ್ಥಿತಿಯನ್ನು ಬದಲಾಯಿಸಿದೆ. ರಷ್ಯಾ ನೀಡಿರುವ ಈ ಮಾಸ್ಟರ್ ಸ್ಟ್ರೋಕ್ ವಿಶ್ವದಾದ್ಯಂತ ಹಿಡಿದಿಟ್ಟಿರುವ ಚಿನ್ನದ ನಿಕ್ಷೇಪಗಳ ಮಾರುಕಟ್ಟೆಯಲ್ಲಿ ಮರಳುವಂತೆ ಮಾಡಲು ಒತ್ತಡ ಸೃಷ್ಟಿಸಲಿ ಎನ್ನಲಾಗುತ್ತಿದೆ. ಆರ್ಥಿಕ ತಜ್ಞರ ಪ್ರಕಾರ, ಜಾಗತಿಕ ಯುದ್ಧದ ವಾತಾವರಣ ತಿಳಿಯಾಗುತ್ತಿದ್ದು, ರಾಜಕೀಯವಾಗಿಯೂ ಮೊದಲಿಗಿಂತ ಪರಿಸ್ಥಿತಿ ಸುಧಾರಿಸುವುದರಿಂದ ಚಿನ್ನದ ಮೇಲೆ ಒತ್ತಡ ಕಡಿಮೆಯಾಗಿದೆ. ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ಬಲಗೊಳ್ಳುವುದರಿಂದ ಭಾರತದಲ್ಲಿ ಚಿನ್ನದ ಬೆಲೆ 1,00,000 ರೂಪಾಯಿಗಿಂತ ಕಡಿಮೆಯಾಗಲು ನಿರೀಕ್ಷೆಯಿದೆ ಎನ್ನಲಾಗಿದೆ.